ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇಡೀ ದೇಶ ದೆಹಲಿಯತ್ತ ನೋಡ್ತಾ ಇದೆ. ಯಾಕಂದ್ರೆ ದೆಹಲಿಯ ಸಂಸತ್ ಭವನಕ್ಕೆ ಸಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕುವಂತ ಒಂದು ಯತ್ನವನ್ನ ಮಾಡ್ತಾ ಇದ್ದಾರೆ. ಏನ್ ನೀಟ್ ಅಕ್ರಮ ಆಗಿತ್ತು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿ ಬೃಹತ್ ಹೋರಾಟ ಆಗ್ತಾ ಇದೆ. ದೊಡ್ಡ ಮಟ್ಟದ ಡ್ರಾಮಾ ನಡೀತಾ ಇದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ, ನೋಡ್ತಾ ಹೋಗೋಣ. ಸಂಸತ್ ಭವನ ಮುತ್ತಿಗೆಗೆ ಸಿಜೆಪಿ ಕಾರ್ಯಕರ್ತರು ಯತ್ನವನ್ನ ಮಾಡಿದ್ದಾರೆ. ಕಂಡಲ್ಲಿ ನುಗ್ತಾ ಇದ್ದಾರೆ ಕಾರ್ಯಕರ್ತರು, ಪ್ರತಿಭಟನಾಕಾರರು. ಸಂಸತ್ ಭವನ ಪ್ರವೇಶಕ್ಕೆ ಏನು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ರು. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಸಂಸತ್ ಚಲೋ ಅನ್ನೋ ಒಂದು ಯಾತ್ರೆಯನ್ನ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ ಅಂತ ಸಿಜೆಪಿ ಕಾರ್ಯಕರ್ತರು ಹೇಳಿದ್ರು. ಆದ್ರೆ ಇಷ್ಟು ದೊಡ್ಡ ಮಟ್ಟದ ರಣಾಂಗಣ ಆಗುತ್ತೆ ಅಂತ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ. ಯಾಕಂದ್ರೆ ಇವತ್ತಿನ ಸಂಸತ್ ಅಧಿವೇಶನ ಶುರುವಾಗ್ತಾ ಇದೆ ಒಂದ್ ಕಡೆ, ಮತ್ತೊಂದ್ ಕಡೆ ಈ ರೀತಿಯಾಗಿ ಸಿಜೆಪಿ ಕಾರ್ಯಕರ್ತರು ನೀಟ್ ಅಕ್ರಮಕ್ಕೆ ಕ್ರಮವನ್ನ ಕೈಗೊಳ್ಳಬೇಕು. ನೀಟ್ ಏನು ಅಕ್ರಮ ಆಗಿದೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಾಯಿಸಿ ಸಿಜೆಪಿ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು. ಈ ಪ್ರತಿಭಟನೆ ಒಂದು ರೀತಿ ಹಿಂಸಾಚಾರಕ್ಕೆ ತಿರುಗುವಂತ ಎಲ್ಲಾ ಸಾಧ್ಯತೆ ಕಾಣಿಸ್ತಾ ಇದೆ. ಮಧ್ಯಾಹ್ನ 1 ಗಂಟೆಗೆ ಸುಮಾರಿಗೆ ರೋಡ್ಗಳಲ್ಲಿ ನುಗ್ಗಿದ್ರು, ಯಾವ ಕಡೆ ಬೇಕೋ ಆ ಕಡೆ ಎಲ್ಲ ನುಗ್ಗಿದ್ರು ಸಿಜೆಪಿ ಕಾರ್ಯಕರ್ತರು. ಎಷ್ಟೇ ರೀತಿಯ ಭದ್ರತೆಯನ್ನ ಇದ್ರೂ ಕೂಡ ಸಿಜೆಪಿ ಕಾರ್ಯಕರ್ತರು ಆ ಪ್ರತಿಭಟನೆಯನ್ನ ಬಿಡ್ಲಿಲ್ಲ. ಮುತ್ತಿಗೆ ಹಾಕುವಂತ ಒಂದು ಯತ್ನವನ್ನು ಕೂಡ ಮಾಡಿದ್ರು. ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಆದ್ರೆ ಸಂಸತ್ ಭವನದ ಎಲ್ಲ ಏನು ಗೇಟ್ಗಳಿದಾವೆ, ಎಲ್ಲಾ ಗೇಟ್ಗಳನ್ನ ಕ್ಲೋಸ್ ಮಾಡಲಾಯಿತು. ಸಾಕಷ್ಟು ಬಾರಿ ಸಂಸತ್ ಕಲಾಪ ಕೂಡ ಮುಂದೂಡಿಕೆ ಮಾಡಲಾಯಿತು. ಸುಮಾರು 6 ಬಾರಿ ಸಂಸತ್ ಕಲಾಪವನ್ನ ಬೆಳಗ್ಗೆಯಿಂದ ಮುಂದೂಡಿಕೆ ಮಾಡಲಾಯಿತು. ಸಂಸತ್ ಭವನದ ಒಳಗಡೆ ಕೂಡ ಪ್ರತಿಭಟನೆ ಆಗ್ತಾ ಇದೆ. ವಿಪಕ್ಷಗಳು ಸಂಸತ್ ಭವನದ ಹೊರಗಡೆ ಈಗ ಸಿಜೆಪಿ ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿಯ ಸದಸ್ಯರು, ಕಾರ್ಯಕರ್ತರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆ 21 ದಿನ ಆಯ್ತು ಪ್ರತಿಭಟನೆ, ಉಪವಾಸ ಸತ್ಯಾಗ್ರಹಣ ಮಾಡ್ತಿರ್ತಕ್ಕಂಥ ಸಿಜೆಪಿ ಕಾರ್ಯಕರ್ತರ ಅಲ್ಲದೆ ಇದ್ರು ಕೂಡ ಪರಿಸರವಾದಿ, ಸಾಮಾಜಿಕ ಹೋರಾಟಗಾರ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಆಸ್ಪತ್ರೆಗೆ ಶಿಫ್ಟ್ ಆದ್ಮೇಲೂ ಕೂಡ ವಾಂಗ್ಚುಕ್ ಅವರ ಅವ್ರಿಗೆ ಕೆಲವೊಂದಿಷ್ಟು ಬೇಡಿಕೆಯನ್ನ ಇಟ್ಟಿದ್ರು. ಆ ಬೇಡಿಕೆಯಲ್ಲಿ ಪ್ರಮುಖವಾದ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡಬೇಕು ಅನ್ನೋ ಒಂದು ಲೆಕ್ಕಾಚಾರ. ಆದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲಿಲ್ಲ, ಸರ್ಕಾರ ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ. ಸೊ ಹೀಗಾಗಿ ಈ ಪ್ರತಿಭಟನೆ ಸದ್ಯಕ್ಕೆ ಶಾಂತ ಆಗುವಂತ ಯಾವುದೇ ರೀತಿಯ ಸಾಧ್ಯತೆ ಕಾಣಿಸ್ತಾ ಇಲ್ಲ. ಪ್ರತಿಭಟನೆ ಕ್ಷಣಕ್ಕೂ ಜೋರಾಗ್ತಾ ಇದೆ. ಬರೀ ಸಂಸತ್ ಭವನಕ್ಕೆ ಮಾತ್ರ ಮುತ್ತಿಗೆ ಆಗ್ತಾ ಇಲ್ಲ. ದೆಹಲಿಯ ಮೆಟ್ರೋ ನಿಲ್ದಾಣಕ್ಕೂ ಕೂಡ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಮುತ್ತಿಗೆ ಹಾಕಿದ್ದಾರೆ. ಪ್ರತಿಭಟನಾಕಾರರು ಈಗ ದೆಹಲಿಯ ಮೆಟ್ರೋಗೂ ಕೂಡ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಸೊ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಸೊ ಇದು ಬಹುಶಃ ಇದು ದೆಹಲಿಯ ಮೆಟ್ರೋ. ಸಿಜೆಪಿ ಕಾರ್ಯಕರ್ತರು, ಪ್ರತಿಭಟನಾಕಾರರು ಈಗ ದೆಹಲಿಯ ಮೆಟ್ರೋ ಸ್ಟೇಷನ್ಗೆ ನುಗ್ಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದೆಹಲಿಯ ಮೆಟ್ರೋ ಸ್ಟೇಷನ್ಗೂ ಕೂಡ ಈಗ ಪ್ರತಿಭಟನಾಕಾರರು ನುಗ್ಗಿದ್ದಾರೆ. ಸದ್ಯ ಮೆಟ್ರೋ ನಿಲ್ದಾಣ ಕ್ಲೋಸ್ ಮಾಡಿದ್ದಾರೆ ಪೊಲೀಸರು. ಜಂತರ್ ಮಂತರ್ನಲ್ಲಿ ಏನು ಪ್ರತಿಭಟನೆ ಆಗ್ತಾ ಇತ್ತು, ಈ ಪ್ರತಿಭಟನೆಯಿಂದಾಗಿ ಈಗ ಸುಮಾರು 4 ರಿಂದ 5 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ ದೆಹಲಿಯಲ್ಲಿ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಇಡೀ ದೆಹಲಿಯಲ್ಲಿ ಈಗ ಇಂಟರ್ನೆಟ್ ಬಂದ್ ಮಾಡಲಾಗಿದೆ. ಮೊಬೈಲ್ ಸಂಪರ್ಕ ಕೂಡ ಕಡಿತವನ್ನ ಮಾಡಲಾಗಿದೆ. ಒಂದ್ ಕಡೆ ಪ್ರತಿಭಟನಾಕಾರರು ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕ್ತಾ ಇದ್ದಾರೆ, ಮತ್ತೊಂದು ಕಡೆ ಮೆಟ್ರೋ ಸ್ಟೇಷನ್ಗೂ ಕೂಡ ಮುತ್ತಿಗೆಯನ್ನ ಹಾಕ್ತಾ ಇದ್ದಾರೆ. ದೆಹಲಿಯ ರೈಲ್ವೆ ಸ್ಟೇಷನ್ಗೂ ಮುತ್ತಿಗೆಯನ್ನ ಹಾಕುವಂತ ಸಾಧ್ಯತೆ ಇದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಈಗೇನ್ ನೋಡ್ತಿದ್ದ ದೃಶ್ಯಗಳು, ಈ ದೃಶ್ಯಗಳು ದೆಹಲಿಯ ಮೆಟ್ರೋ ಸ್ಟೇಷನ್ಗೆ ಸಿಜೆಪಿ ಕಾರ್ಯಕರ್ತರು ಮುತ್ತಿಗೆಯನ್ನ ಹಾಕಿರ್ತಕ್ಕಂಥ ದೃಶ್ಯಗಳು ಇದು. ಸೊ ನೇರ ದೃಶ್ಯಗಳು ನೋಡ್ತಾ ಇದ್ದಾರೆ ನೀವು. ಸಿಜೆಪಿ ಕಾರ್ಯಕರ್ತರು ನೀಟ್ ಅಕ್ರಮವನ್ನ ವಿರೋಧಿಸಿ, ನೀಟ್ ಅಕ್ರಮಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿ, ಕೇಂದ್ರ ಸರ್ಕಾರ ನೀಟ್ ಹಗರಣದಲ್ಲಿ ಭಾಗಿಯಾಗಿದೆ, ಧರ್ಮೇಂದ್ರ ಪ್ರಧಾನ್ ಇದರ ನೇರ ಹೊಣೆಯನ್ನ ಹೊರಬೇಕು,
ರಾಜೀನಾಮೆಯನ್ನ ಕೊಡಬೇಕು ಅನ್ನೋದು ಕಳೆದ 2-3 ತಿಂಗಳಿಂದ ಈ ಒಂದು ಅಕ್ರಮ ಏನು ಬಂತು, ಮರುಪರೀಕ್ಷೆ ಆಯಿತು. ಅದಕ್ಕಿಂತ ಮುಂಚೆ ಜೂನ್ 11ನೇ ತಾರೀಕಿಂದಲೂ ಕೂಡ ಈ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಜೂನ್ 11ನೇ ತಾರೀಕಿನ ಎಕ್ಸಾಮ್ ಇತ್ತು, ನೀಟ್ ಪರೀಕ್ಷೆ, ಅದನ್ನ ಮುಂದೂಡಿಕೆ ಮಾಡಲಾಯಿತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಸರ್ಕಾರದ ವೈಫಲ್ಯ ಇದೆ. ವಿಶೇಷವಾಗಿ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಈ ಒಂದು ವೈಫಲ್ಯದ ಹೊಣೆಯನ್ನ ಹೊತ್ಕೊಬೇಕು ಅನ್ನೋದು ವಿಪಕ್ಷಗಳು ಹಾಗೂ ಸಿಜೆಪಿ ಕಾರ್ಯಕರ್ತರ ಒಂದು ಆಗ್ರಹ. ಆದರೆ ಇದುವರೆಗೂ ಕೂಡ ಸರ್ಕಾರ ತನ್ನ ಮೇಲೆ ಈ ಒಂದು ವೈಫಲ್ಯದ ಹೊಣೆಗಾರಿಕೆಯನ್ನ ಹಾಕೊಳ್ತಾ ಇಲ್ಲ. ನಾವು ತನಿಖೆ ಮಾಡ್ತಾ ಇದ್ದೀವಿ ಅಥವಾ ಈ ಪರೀಕ್ಷಾ ಮಂಡಳಿ ಏನಿದೆ ಅದರ ವಿರುದ್ಧ ಕ್ರಮವನ್ನ ಕೈಗೊಳ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ವಿನಃ ಧರ್ಮೇಂದ್ರ ಪ್ರಧಾನ್ ಆಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಅಥವಾ ಸರ್ಕಾರದ ಒಂದು ವೈಫಲ್ಯ ಇದರಲ್ಲಿ ಇದೆ ಅನ್ನೋದನ್ನ ಇದುವರೆಗೂ ಕೂಡ ಯಾರು ಕೂಡ ಅಧಿಕೃತವಾಗಿ ಹೇಳ್ತಾ ಇಲ್ಲ. ಹೀಗಾಗಿನೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನೋದು ಸಿಜೆಪಿ ಕಾರ್ಯಕರ್ತರ ಒತ್ತಾಯ. ಹೀಗಾಗಿನೇ ಕಳೆದ 21 ದಿನಗಳಿಂದ ವಾಂಗ್ಚುಕ್ ಏನು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ರು, ಅವರನ್ನು ಕೂಡ ಈಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಲ್ಲೂ ಕೂಡ ದಾಖಲಾದರೂ ಕೂಡ ಈಗಲೂ ಕೂಡ ಪ್ರತಿಭಟನೆಯನ್ನ ಬಿಟ್ಟಿಲ್ಲ. ಅವರು ಕೆಲವೊಂದಿಷ್ಟು ಷರತ್ತುಗಳನ್ನ ಹಾಕಿದ್ರು ಸಿಜೆಪಿ ಕಾರ್ಯಕರ್ತರು. ಮೊದಲನೇ ಷರತ್ತು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ನೀಟ್ ಅಕ್ರಮ ಏನಾಗಿದೆ ಈ ಹೊಣೆಗಾರಿಕೆಯನ್ನ ಧರ್ಮೇಂದ್ರ ಪ್ರಧಾನ್ ವಹಿಸ್ಕೊಳ್ಬೇಕು, ರಾಜೀನಾಮೆ ಕೊಡಬೇಕು ಅನ್ನೋದು ಪ್ರಮುಖ ಒತ್ತಾಯ ಅವ್ರದ್ದು. ಸೊ ಹೀಗಾಗಿ ಆದರೆ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಸೊ ಈ ನಿಟ್ಟಿನಲ್ಲಿ ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ದೆಹಲಿಯ ಗಲ್ಲಿಯಲ್ಲಿ ದೆಹಲಿಯ ಎಲ್ಲ ರಸ್ತೆಗಳಲ್ಲಿ ಸಿಜೆಪಿ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಆರಂಭದಲ್ಲಿ ಸಿಜೆಪಿ ಒಂದು ಕೇವಲ ಡಿಜಿಟಲ್ಗೆ ಮಾತ್ರ, ಅಂದರೆ ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತ ಆಗಿತ್ತು. ಯಾವಾಗ ಈ ಅಭಿಜಿತ್ ದೀಪ್ಗೆ ವಿದೇಶದಿಂದ ಭಾರತಕ್ಕೆ ಬಂದ ನಂತರ ಇದರ ಹೋರಾಟದ ರೂಪುರೇಷ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ದಿನೇ ಸಾಕಷ್ಟು ಬೇರೆ ರೀತಿಯ ಪ್ರತಿಭಟನೆಯ ಸ್ವರೂಪವನ್ನ ಬದಲು ಮಾಡ್ತಾ ಇದೆ. ಈಗ ಬರ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಪೊಲೀಸರ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಈ ಒಂದು ಪ್ರತಿಭಟನೆ ಜೋರಾದ ಬೆನ್ನಲ್ಲೇ